ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಾಜೇಶ್ವರಿ HD, GPT ಗಣಿತ ಮತ್ತು ವಿಜ್ಞಾನ ಶಿಕ್ಷಕಿ, ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆ. ಅರಿತು ಮಾತನಾಡಿದರೆ ಮುತ್ತು, ಮರೆತು ಮಾತನಾಡಿದರೆ ಮೃತ್ಯು. ಮಾತು ಬಲ್ಲವನು ಮಾಣಿಕ್ಯ ತಂದ, ಮಾತು ಬಾರದವನು ಜಗಳ ತಂದ. ಈ ಸಾಲುಗಳು ನಮ್ಮ ಮಾತಿನ ಪ್ರಾಮುಖ್ಯತೆಯನ್ನು ಬಿಂಬಿಸುವಂತಹ ಸಾಲುಗಳು. ನಾವು ಉತ್ತಮವಾಗಿ ಮಾತನಾಡುವಾಗ 3 Wಗಳನ್ನು ಹಾಗೂ 2 Hಗಳನ್ನು ಗಮನಿಸಿ ಮಾತನಾಡಬೇಕಾಗುತ್ತದೆ. 3 Wಗಳೆಂದರೆ ವಾಟ್ ಟು ಟಾಕ್, ವೆನ್ ಟು ಟಾಕ್, ವೇರ್ ಟು ಟಾಕ್. ಏನು ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು. 2 H, ಹೌ ಟು ಟಾಕ್, ಹೌ ಮಚ್ ಟು ಟಾಕ್. ಹೇಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು. ಈ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಮಾತಾಡಬೇಕಾಗುತ್ತದೆ. ನಾನು ಮೊದಲಿಗೆ ಮಾತನಾಡುವುದರಲ್ಲಿ 0 ಸ್ಥಾನದಲ್ಲಿದ್ದೆ. ನಾನು ವೇದಿಕೆಯಲ್ಲಿ ಮಾತನಾಡಲು ಹೋದರೆ ಭಯವಾಗುವುದು, ನಡುಕ ಉಂಟಾಗುವುದು, ಕಲಿತಂಥ ವಿಷಯವೂ ಮರೆತು ಹೋಗುತ್ತಿತ್ತು. ಅಂತಹ ಸಂದರ್ಭದಲ್ಲಿ ನಾನು ಈಗ ಒಂದು ವೇದಿಕೆಯನ್ನು ಆಯ್ಕೆ ಮಾಡಿಕೊಂಡೆ. ಅದು ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಮಾತೆಂಬುದು ಜ್ಯೋತಿರ್ಲಿಂಗ ಭಾಷಣ ಕಲೆ ತರಬೇತಿಗೆ ನಾನು ಜಾಯಿನ್ ಆದಾಗ ನಾನು ಮಾತನಾಡುವ ಕಲೆಯನ್ನು, ಭಾಷಣ ಕಲೆ ತರಬೇತಿಯೊಂದಿಗೆ ಮಾತನಾಡುವ ಕಲೆಯನ್ನು ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ನಾನು ಕಲಿತ್ಕೊಂಡಿದ್ದೇನೆ. ಈ ಒಂದು ಭಾಷಣ ಕಲೆ ತರಬೇತಿಯಲ್ಲಿ ವಿಶೇಷ ತರಗತಿಗಳನ್ನು, ಟಾಸ್ಕ್ಗಳ ಮೂಲಕ ಭಾಷಣ ಮಾಡುವುದನ್ನು, ಪ್ರಾಯೋಗಿಕವಾಗಿ ಭಾಷಣ ಮಾಡುವುದನ್ನು ಕಲಿಸಿಕೊಡುತ್ತಾರೆ. ಭಾಷಣವು ಮಾಡುವಾಗ ಪ್ರಾರಂಭದಲ್ಲಿ ಹೇಗೆ, ಮಧ್ಯದಲ್ಲಿ ವಿಷಯ ವಿಶ್ಲೇಷಣೆ ಹೇಗೆ, ಹಾಗೆ ಉಪಸಂಹಾರವನ್ನು ಹೇಗೆ ಮಾಡುವುದು, ಹಾಗೆ ಭಾಷಣದಲ್ಲಿ ಹೇಗೆ ಗಾದೆಗಳನ್ನು, ನುಡಿಮುತ್ತುಗಳನ್ನು, ಒಗಟುಗಳನ್ನು, ಹಾಗೆ ಮಂಕುತುಮ್ಮೆನ ಕಗ್ಗಗಳನ್ನು ಮತ್ತು ಕುತೂಹಲಭರಿತವಾದಂತಹ ಕಥೆಗಳನ್ನು ಹೇಗೆ ನಾವು ಹೊಂದಾಣಿಕೆ ಮಾಡ್ಕೋಬೇಕು, ಹೇಗೆ ಸಂಗ್ರಹಿಸ್ಕೋಬೇಕು, ವಿಷಯಗಳನ್ನು ಹೇಗೆ ಪ್ರಸ್ತುತಪಡಿಸಬೇಕು ಎಂಬುದನ್ನು ಇಲ್ಲಿ ನಮಗೆ ತಿಳಿಸಿಕೊಡುತ್ತಾರೆ. ಹಾಗೆ ಚಿತ್ರಸತ್ಯಗಳನ್ನು ಕೊಡುವುದರ ಮೂಲಕ ನಮ್ಮಲ್ಲಿ ಭಾಷಾ ಕೌಶಲ್ಯವನ್ನು ಹಾಗೂ ಪದ ಸಂಪತ್ತನ್ನು ಹೆಚ್ಚಿಸಿ ನಾವು ಆ ಚಿತ್ರಸತ್ಯಗಳನ್ನು ವಿಶ್ಲೇಷಣೆ ಮಾಡುವ ಹಾಗೆ ನಮಗೆ ಪ್ರೋತ್ಸಾಹಿಸುತ್ತಾರೆ ನಮ್ಮ ಗುರುಗಳಾದಂತಹ ಸತೀಶ್ BK ಸರ್ ಅವರು. ಹಾಗೆ ವಾರಕ್ಕೊಮ್ಮೆ ಸರ್ಟಿಫೈಡ್ ಟ್ರೈನರ್ಸ್, ಮಾತಿನ ಮಾಸ್ಟರ್ಗಳನ್ನು, ಮಾತಿನ ಮಲ್ಲರನ್ನು ಕರೆಸಿ ನಮಗೆ ಉತ್ತಮವಾದಂತಹ ಭಾಷಣ ತರಬೇತಿಯನ್ನು ಮಾಡುವುದನ್ನು ಕಲಿಸಿಕೊಡುತ್ತಿದ್ದಾರೆ. ಅದರಲ್ಲಿ ನಾಗರಾಜ್ ಬೀಜಗನಹಳ್ಳಿ ಸರ್ ಅವರ ಅದ್ಭುತವಾದಂತಹ ಭಾಷಣ ಕೇಳಲು ನನಗೆ ಇಷ್ಟವಾಗುತ್ತದೆ. ಹಾಗೆ ಸತ್ಯವತಿ ಮೇಡಮ್, ಪೂರ್ಣೇಶ್ ಮತಾವರ್, ಹೀಗೆ ಅನೇಕ ಸರ್ಟಿಫೈಡ್ ಮಾಸ್ಟರ್ಗಳು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಇಂತಹ ಭಾಷಣ ಕಲೆಯನ್ನು ಕಲಿತಿರುವುದು ನನಗೆ ತುಂಬ ಖುಷಿಯಾಗಿದೆ. ಹಾಗೆಯೇ ಈ ಅದ್ಭುತವಾದ ವೇದಿಕೆಗೆ ನಾನು ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.